ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದ ದಾಳಿ ಖಂಡಿಸಿ ಶ್ರೀರಾಮ ಸೇನೆ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಗಿದೆ. ಬೆಳಗಾವಿ ನಗರದ ಚಿನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಶ್ರೀರಾಮ ಸೇನೆ ಸಂಘಟನೆಯ ಸದಸ್ಯರು ಆಕ್ರೋಶ ಹೊರಹಾಕಿದ್ದಾರೆ. ಶ್ರೀರಾಮ ಸೇನೆ ಬೆಳಗಾವಿ ಜಿಲ್ಲಾಧ್ಯಕ್ಷ ರವಿ ಕೋಕಿತ್ಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಶ್ರೀರಾಮ ಸೇನೆ ಸಂಘಟನೆ ಪರ ಘೋಷಣೆ ಕೂಗಿದ ಕಾರ್ಯಕರ್ತರು ಉಗ್ರರ ನಿರ್ನಾಮಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು, ಹೀನ ಕೃತ್ಯ ನಡೆಸಿದ ಉಗ್ರರನ್ನ ಹಿಡಿದುರುಳಿಸಬೇಕು ಎಂದು ಆಗ್ರಹಿಸಿದರು. ಕಾಶ್ಮೀರದ ಪಹಲ್ಗಾಮ್ದಲ್ಲಿ 26 ಜನ ಹಿಂದೂಗಳನ್ನು ಭಯೋತ್ಪಾದಕರು ಹತ್ಯೆ ಮಾಡಿದ್ದಾರೆ. ಅದರ ನಿಷೇಧಾರ್ಥವಾಗಿ ಇವತ್ತು ನಮ್ಮ ಬೆಳಗಾವಿಯ DC ಮುಖಾಂತರ ನಾವು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಮಾನ್ಯ ಗೃಹ ಮಂತ್ರಿಯವರಿಗೆ, ಅಮಿತ್ ಶಾಜಿಯವರಿಗೆ, ಈ ಭಾರತ ದೇಶ ಶಾಂತಿಪ್ರಿಯವಾದ ದೇಶ. ಈ ದೇಶದಲ್ಲಿ ಕಾಶ್ಮೀರದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಇದೆ, ಆ ವ್ಯವಸ್ಥೆಯನ್ನು ಹದಗೆಡಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರವನ್ನು ಯಾವುದೇ ಒಂದು ಕೆಟ್ಟ ಕಣ್ಣಿನ ನೋಡಬೇಕು ಅನ್ನೋ ಉದ್ದೇಶದಿಂದ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹಿಂದೂಗಳನ್ನೇ ಹತ್ಯೆ ಮಾಡಿದ್ದಾರೆ. 26 ಜನರ ಹತ್ಯೆ ಮಾಡಿದವರು ಎಲ್ಲ ಹಿಂದೂಗಳೇ. ಅವರನ್ನು ನೀವು ಹಿಂದೂಗಳು ಎನ್ನುವುದನ್ನು ಕೇಳಿ ಹತ್ಯೆ ಮಾಡಿದ್ದಾರೆ. ಕೆಲವೊಬ್ಬರನ್ನು ಉರ್ದುನಲ್ಲಿರುವ ಕಲಮಾ ಓದಲಿಕ್ಕೆ ಹಚ್ಚಿ ಆ ನಂತರ ಹತ್ಯೆ ಮಾಡಿದ್ದಾರೆ. ಕೆಲವೊಬ್ಬರನ್ನು ಅವರ ಬಟ್ಟೆ ಬಿಚ್ಚವರು ಹಿಂದೂಗಳು ಇದಾರೋ ಇಲ್ಲೋ ಅನ್ನೋದು ಪರಿಗಣಿಸಿ ಅವರನ್ನು ಹತ್ಯೆ ಮಾಡಿದ್ದಾರೆ. ಅಂದರೆ ಇದರ ಹಿಂದೆ ಒಂದೇ ಮಾನಸಿಕತೆ, ಹಿಂದುವನ್ನು ಈ ರಾಷ್ಟ್ರವನ್ನು ಹಿಂದೂ ಧರ್ಮವಾಗಿ ಬಿಡೋದಲ್ಲ, ಹಿಂದೂಗಳನ್ನು ಮುಗಿಸಬೇಕು, ಭಾರತದಲ್ಲಿ ಇರುವ ಹಿಂದೂಗಳಿಗೆ ಭಯ ಹುಟ್ಟಿಸಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಕೃತ್ಯ ನಡೆದಿದೆ. ಆ ಕೃತ್ಯವನ್ನು ನಾವು ನಿಷೇಧಿಸಿದ್ದೀವಿ. ಅದೇ ಶ್ರೀರಾಮ ಸೇನೆಯಿಂದ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಅದೇ ಥರ ಶ್ರೀರಾಮ ಸೇನೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇನ್ನು ಮುಂದೆ ಈ ಥರದ ಭಾರತ ದೇಶದಲ್ಲಿ ಕೃತ್ಯ ನಡೆದರೆ ಇಲ್ಲಿಯ ಮುಸ್ಲಿಮರು, ನೀವು ಯಾವ ಧರ್ಮದಲ್ಲಿರೋರು ಆತಂಕವಾದಿಗಳಿದ್ದಾರೆ, ಆ ಧರ್ಮವನ್ನು ನೀವು ಯಾವ ಥರ ಪಾಲಿಸ್ತೀರಿ, ಆ ಧರ್ಮವನ್ನು ಯಾವ ನಿಟ್ಟಿನಲ್ಲಿ ಒಯ್ತೀರಿ ಅನ್ನೋದನ್ನು ವಿಚಾರ ಮಾಡಿ ತಗೊಂಡು ಹೋಗಬೇಕು. ಇಲ್ಲದಿದ್ದರೆ ಬರುವ ಸಮಯದಲ್ಲಿ ನಾವು ಹಿಂದೂಗಳು ಎಚ್ಚೆತ್ತಿದ್ರೆ ಏನಾಗುತ್ತೆ ಅನ್ನೋದು ತೋರಿಸಬೇಕಾಗತ್ತೆ. ಧನ್ಯವಾದಗಳು. ಕೇಂದ್ರ ಸರ್ಕಾರಕ್ಕೆ ಮುಂದಿನ ಸಮಯದಲ್ಲಿ ಯಾವ ಜನರು ಇದು ಮಾಡಿದಾರಲ್ಲ ಅದರ ಮೇಲೆ ಕ್ರೂರ ಕ್ರಮವನ್ನು ಕೈಗೊಳ್ಳಬೇಕು. ಆತಂಕವಾದಿಗಳು ಯಾವುದೇ ಕ್ಷಣಕ್ಕೂ ಬಿಡಬಾರದು ಅನ್ನುವ ಒಂದು ಇದನ್ನು ಕೊಡ್ತಾ ಇದ್ದೀವಿ. ಬಳಿಕ ಜಿಲ್ಲಾಧಿಕಾರಿ ಮೂಲಕ ಕೇಂದ್ರ ಗೃಹ ಸಚಿವರ ಅಮಿತ್ ಶಾಗೆ ಮನವಿ ರವಾನಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.